ಆನಂದ, ನಾವೆಷ್ಟೋ ಜನ ಹುಡುಗಿರ್ ಲೈನ್ ನೋಡ್ತಿದ್ದೀವಿ, ಹಂಗೆ ಈ ಹುಡುಗಿ ಡವ್ ಹೊಡೆದು ಬಂದ್ರಾಯ್ತು. ಏನದ್ರ ಮಾವ? ಅಯ್ಯ ನಿನ್ನ ಮನೆ ಹಾಳು ಮುಂಡೆವ, ಅವನಿಗೊಂದು ಮದುವೆ ಮಾಡಿಡೋಣ ಅಂತ ನಾವ್ ನೋಡಿದ್ರೆ ಅದಕ್ಕೂ ಮುಂದೆ ಹಾಕ್ತೀರಾ. ಒಬ್ಬೊಬ್ಬನಿಗೆ ಒದ್ದಾಟ್ಬಿಡ್ತೀನಿ ನೋಡು. ಏಯ್, ನಾಳೆ ಬಾಯಿ ಮುಚ್ಕೊಂಡು ಬಾಗ್ಲೂರಿಗೆ ಹೋಗಿ ಹುಡುಗಿ ನೋಡ್ಕೊಂಬ. ಏನ್ ನೋಡ್ತಾ ಇದ್ದೀವಿ? ಹೋಗ. ಒಳ್ಳೆ ಮಗನ್ ಹೆತ್ತಿದ್ದೀಯಲೇ ಗುರು. ಈ ಕಲರ್ ಬಟ್ಟೆನಾಗೆ ನಮ್ಮ ಅಕ್ಕನ ಮಗಳ ಲಕ್ಷ್ಮಿಗೆ ಒಂದ್ ರೌಟ್ಯ ಹೊಲ್ದಾಕಿದ್ರೆ ನೋಡಕ್ಕೆ ಜಿಗಿ ಜಿಗಿ ಇರ್ತಿರ್ತೈತಲ್ವಾ? ಅಲ್ಕ ನನ್ನ ಮಗಳೇ, ಇನ್ನೊಂದ್ಸಲ ನಿಮ್ಮ ಅಕ್ಕನ ಮಗಳ ವಿಚಾರ ಏನಾದ್ರು ನನ್ನ ಅಂಗಡಿಲಿ ಎತ್ತಿದ್ಯೋ ಈ ಎಕ್ರ ತಗೊಂಡು ಎಣಿಸಿ ಹೊಡಿತೀನಿ ಎರವಟ್ ನನ್ನ ಮಗನೇ. ನಮ್ಮ ಅಕ್ಕನ ಮಗಳ ಹೆಸರು ಹೇಳ್ದೆ, ನಿಮ್ಮ ಅಕ್ಕನ ಮಗಳ ಹೆಸರ ಹೇಳಿ. ನಿನ್ ಜೀವನ ಪೂರ್ತಿ ಬರೀ ರೈಲ್ ಬಿಡೋದು ಆಗೋಯ್ತಲ್ಲ ಮಗನೇ. ಏನ್ ಹೇಳ್ತಾ ಇದ್ಯಾ ಗುರು? 3 ಮೊಳ ಹಗ್ಗ ಕೊಡ್ತೀನಿ, ನೇಣ ಹಾಕೋ ಅಂದೆ. ನೇಣಕಬೇಕಾ? ಮತ್ತಿನ್ನೇನು ಗುಗ್ಗು ನನ್ನ ಮಗನೇ, ನಮ್ಮೂರ್ ಆನಂದ ನಿಮ್ಮ ಅಕ್ಕನ ಮಗಳನ್ನ ನೋಡೋಕ್ ಹೋಗ್ತಿದ್ದಾನೆ. ಮದುವೆ ಮುಗಿತಿದ್ದಾಗೆ ನಿಮ್ಮ ಅಕ್ಕನ ಮಗಳಿಗೆ ವಾಂತಿ ಬರೋ ಹಾಗೆ ಮಾಡ್ತಾನೆ. ನೀನ್ ಹೋಗೋ ವಾಂತಿ ಎಲ್ಲ ಬಾಚು. ನಿನ್ನ ಅಕ್ಕನ ಮಗಳಂತೆ, ಅಕ್ಕನ ಮಗಳು. ಆಮೇಲೆ ಎದಳಲ್ಲ ಅಂದ್ರೆ ಎದಳಲ್ಲ. ಎದ್ದಾಳೆ ಆಮೇಲೆ ಅಂದ್ರೆ ಈ ಬಸ್ ನಲ್ಲಿ 6 ಜನ ಹೆಣ್ಣು ನೋಡಕ್ ಹೋಯ್ತವ್ರೆ, ಅವ್ರನ್ನ ಕೆಳಗಿಳಿಸು. ಇಲ್ಲ ಅಂದ್ರೆ ನಾನು ಈ ಬಸ್ ಕೆಳಗೆನೆ ಪ್ರಾಣ ಬಿಡ್ತೀನಿ. ಅವ್ರನ್ನ ಕೆಳಗಿಳಿಸ್ಬೇಕು. ನಮ್ಮ ಅಕ್ಕನ ಮಗಳ ಲಕ್ಷ್ಮಿನ 16 ವರ್ಷದಿಂದ ಪ್ರೀತಿಸ್ತಾ ಇದ್ದೀನಿ. ದಟ್ ಮೀನ್ಸ್ ಲವ್ ಮಾಡ್ತಾ ಇದ್ದೀನಿ. ಈ ಬಸ್ ನಲ್ಲಿ ಹೋಯ್ತಾರೋ 6 ಜನನು ಅವಳನ್ನ ನೋಡಕ್ ಹೋಯ್ತವ್ರೆ, ಬಿಟ್ಬಿಡ್ತೀನಾ? ಹೆಣ್ಣಿದಾಳೆ ಆಮೇಲೆ 4 ಜನ ನೋಡಕ್ ಹೋಗ್ತಾರೆ, ಅದಕ್ಕೆ ಬಸ್ ಗಡ್ಡ ಮಲಗಿದ್ರೆ ಏನೇ ಅರ್ಥ? 4 ಜನ ಅಲ್ಲ, 400 ಜನ ನೋಡ್ಲಿ, ಐ ನೋ ಕೇರ್. ಆದ್ರೆ ಈ ಬಸ್ ನಲ್ಲಿ ನನಗಿಂತ ಸುಂದರವಾಗಿರೋನು ಅವಳನ್ನ ನೋಡಕ್ ಹೋಯ್ತಾವನೆ, ಅವನು ಮಾತ್ರ ಅವಳನ್ನ ನೋಡ್ಬಾರ್ದು. ಯಾಕೆಂದ್ರೆ ಅವನ್ ನೋಡಿದ್ರೆ ನನಗೆ ಆಪತ್ತು. ಅವ್ರನ್ನೆಲ್ಲ ಬಸ್ನಿಂದ ಕೆಳಗೆ ಇಳಿಸ್ತೀಯೋ ಇಲ್ಲ ಬಸ್ನ ನನ್ ಮೇಲೆ ಹತ್ತಿಸ್ತೀಯೋ ಯೋಚನೆ ಮಾಡು. ಇವನೇನ ತಳ್ಕ್ಯಾಟ್ ಬಾಯ್ ಬಂದಂಗ್ ಮಾತಾಡ್ತಿದ್ದಾನೆ ಅಂದ್ರೆ ನೀವು ಬಾಯ್ ಬಿಡ್ಕೊಂಡು ಕೇಳ್ತಾ ನಿಂತೀರಾ? ಪಕ್ಕಕ್ಕೆ ಬಿಸಾಕ್ರಿ. ಏನು ಪಕ್ಕಕ್ಕೆ ಬಿಸಾಕ್ತೀರಾ? ಬಿಸಾಕ್ರಿ ನೋಡೋಣ. ಒಳ್ಳೆ ಮಾತನ್ನ ಇದ್ರೆ ಸರಿ, ಇಲ್ಲ ನಾನು ನಿನ್ ಮೇಲೆ ಉಳಿದಿರ್ತೀನಿ ನೋಡು, ಅಪ್ಪಚ್ಚಾಗ್ಬಿಡ್ತೀಯ. ಎದಳ ಮಗನೆ, ಹೋಗಲ್ಲ ದಣ್ಣ ಕೆಟ್ಟ, ಎದಳಲ್ಲ ಹೋಗ. ದೇವಿ ನನ್ನ ಮಗನೇ, ಬೆಳಿಗ್ಗೆನೆ ಯಾಕೋ ಗನ್ಸಕ್ ಮುಂದೆ ಹತ್ರ ಅಳ್ತಿದ್ಯಾ? ಆನಂದ ನಮ್ಮ ಅಕ್ಕನ ಮಗಳು ಲಕ್ಷ್ಮಿ ಕುತ್ತಿಗೆ ತಾಳಿ ಕಟ್ಟೋದನ್ನ ನಾನ್ ನೋಡ್ಕೊಂಡು ಹೆಂಗ್ ಬಚ್ಚಿರ್ಲಿ ಗುರುವೆ? ಯಾವ ಅಲ್ಕ ನನ್ನ ಮಗ ನೀನ್ ಬದುಕಿರು ಅಂದ ಮೊದಲು ನೆಗೆದ್ಬಿಟ್ಟು ಸಾಯಿ. ಗುರುವೆ ಹಂಗೆ ಹೇಳ್ಬೇಡ ಗುರುವೆ, ಏನಾದ್ರೂ ಮಾಡಿ ಮದ್ವೆ ನಿಲ್ಲಿಸ್ಲೇಬೇಕು. ಒಂದ್ ಐಡಿಯಾ ಕೊಡು ಗುರುವೆ. ಈ ಜನ್ಮದಲ್ಲಿ ನೀನು ಮದ್ವೆ ಆಗಲ್ವೋ? ನನಗ್ ಮದ್ವೆ ಆಗಿದ್ರು ಪರವಾಗಿಲ್ಲ, ಅವಳಗ್ ಮಾತ್ರ ಮದ್ವೆ ಆಗ್ಲೇಬಾರ್ದು. ಸಿಕ್ತು, ಐಡಿಯಾ ಸಿಕ್ತು. ಮದುವೆ ಮನೇಲಿ ಹೆಣ್ಣಿಗೂ ಗಂಡಿಗೂ ಬೇರೆ ಬೇರೆ ರೂಮ್ ತಾನೇ ಇರುತ್ತೆ. ಹೌದು, ಮದ್ವೆ ಆದ್ಮೇಲೆ ತಾನೆ ಒಂದೇ ರೂಮಲ್ಲಿ ಬಿಡೋದು. ಅಲ್ಕ ನನ್ನ ಮಗನೇ, ಇದನ್ನೆಲ್ಲ ಚೆನ್ನಾಗಿ ಜ್ಞಾಪಕ ಇಟ್ಕೊಡ್ತೀಯ ನೋಡ. ಹೆಣ್ಣಿನ ರೂಮ್ ನಲ್ಲಿ ತಲೆ ಬಾಚ್ಕೊಳಕ್ಕೆ ಅಂತ ಬಾಚನ್ಗೆ ಇಟ್ಟಿರ್ತಾನೆ. ಇಟ್ಟಿರ್ತಾರೆ, ಅದನ್ನ ನೀನ್ ಕದ್ದು ಮುಚ್ಚಿಟ್ಬಿಡು. ಮುಚ್ಚಿಟ್ಬಿಟ್ಟೆ ಮದುವೆನೇ ನಿಂತೋಗುತ್ತೆ. ಗಮನ ಇಟ್ ಕೇಳೋ ಗೊಂತರ ನನ್ನ ಮಗನೇ. ಬಾಚನ್ಗೇನೆ ಇಲ್ಲ ಅಂದ್ರೆ ಹೆಣ್ಣೆ ಹೇಗೋ ತಲೆ ಬಾಚ್ಕೋತಾಳೆ. ಬಾಚ್ಕೊಳಕ್ಕಾಗಕ್ಕಿಲ್ಲ. ಹೆಣ್ಣೆ ತಲೆ ಬಾಚ್ಕೊಳ್ಳಿಲ್ಲ ಅಂದ್ರೆ ಹಸೆ ಮನೆ ಮೇಲೆ ಹೇಗೋ ಬರ್ತಾಳೆ. ಬರಕ್ ಸಾಧ್ಯನೇ ಇಲ್ಲ. ಹೆಣ್ಣೆ ಹಸೆ ಮನೆ ಮೇಲೆ ಬರ್ದೇ ಇದ್ರೆ ಆ ಮುಟ್ಟಾಳ ಹೇಗೋ ತಾಳಿ ಕಟ್ತಾನೆ. ಹೌದು, ತಾಳಿ ಕಟ್ಟಲ್ಲ ಗುರುವೇ. ಮೋಸ ಹೋಗ್ಬಿಟ್ವಿ. ಯಾಕೋ? 3 ಬಸ್ಸಿಗೆ ಐತೆ, ಯಾವ್ದು ಎತ್ತಿಕೊಳ್ಳೋದು? ಊರನ್ನು ಅದು ಮದ್ವೆ ನಡೆಯುತ್ತಿಲ್ಲ ಅಲ್ವಾ? ಹೌದು, ನಡೆಯಕ್ ಸಾಧ್ಯವೇ ಇಲ್ಲ. ಬಾ ನಾನು ಕರ್ಕೊಂಬತ್ತೀನಿ. ರೀ ಬೀಗ್ರೆ, ಎಲ್ರಿ ನಿಮ್ ಮಗ? ಗೊತ್ತಿದ್ರೆ ನಾನೇ ಕರ್ಕೊಂಡ್ ಬರ್ತಿರ್ಲಿಲ್ವಾ? ಗಂಡಿರ್ಲಿ ಹೆಣ್ಣಿನ ಕರ್ಸ್ರಿ ಮೊದ್ಲು. ಏನ್ ಕರ್ಕ ಬನ್ನಿ ಹೆಣ್ಣ.
ಬೇವರ್ಸಿ ನನ್ ಮಗನೇ, ಅದ್ಯಾಕೆ ಆಗ್ತಾ ಇದ್ಯಾ? ಅದೇನ್ ಬೇಗ ಹೇಳಿ, ಸತ್ತೋಗು. ಗಿಣಿನ ಸಾಕಿ ಗಿಡಗನ್ ಕೈ ಕೊಟ್ಬಿಟ್ಟಲ್ಲ ಬಾವಾ, ನಾನ್ ಏನ್ ಮಾಡ್ಲಿ? ಯಾವ ಗಿಡಗನ್ ಕೊಟ್ವಿ? ಅದೇನ್ ಅರ್ಥ ಆಗಂಗ್ ಹೇಳೋ ಏ ಬೇವರ್ಸಿ. ಹೇಳ್ತೀನಿ ಬಾವಾ, ಹೇಳ್ತೀನಿ. ನಾನ್ ಹೇಳೋದನ್ನೆಲ್ಲ ಕೇಳ್ಕೊಂಡು ಅದ್ ಹೆಂಗಿರ್ತೀಯ ಅಂತ ನನಗ್ ಗೊತ್ತಿಲ್ಲ. ಅದಕ್ಕೆ ಸಾರಾಯಿ ತಂದ್ಬಿಟ್ಟಿದ್ದೀನಿ, ಜೊತೆಗೆ ಉಪ್ಪಿನಕಾಯಿನೂ ತಂದ್ಬಿಟ್ಟಿದ್ದೀನಿ. ಲಕ್ಕಂತ ಎತ್ಬಿಟ್ಟು ಚಕ್ಕಂತ ಖಾರ ಬಾಯಿಗೆ ಹಾಕೊಂಡ್ಬಿಡು. ವಿಷಯನೆಲ್ಲ ನಿನ್ ಮುಂದೆ ಒದರ್ ಬಿಡ್ತೀನಿ. ಒಡಿ ಎತ್ತು ಹೇಳ್ತೀನಿ. ಹೋದ್ನೇ ವಾರ ದಪ್ಪದೊಂದ್ 100 ಕುರಿ ತರಿಸಿ ಹೊಡೆದ್ಬಿಟ್ಟು. ಯಾರ್ಲ? ಅದೇ ಆ ಜಗಳೂರ್ ಬೀಗ ನನ್ ಮಕ್ಳು ಇಡೀ ಮಾಂಸನೆಲ್ಲ ತಿಂದ್ಬಿಟ್ಟು ಸೇರ್ವನೆಲ್ಲ ಚೆನ್ನಾಗ್ ಹೊಳ್ಕಂಡ್ ನೆಕ್ಬಿಟ್ಟು ಸೀಪ್ ಬಿಟ್ಟಿದ್ ನಲ್ಲಿ ಮುಳಿನ ನನ್ನ ಲಕ್ಷ್ಮಿಗೆ ಕೊಟ್ಬಿಟ್ರು ಬಾವಾ. ಅಯ್ಯೋ ಜುದ್ದ, ನನ್ ಮಗ್ಳು ಎಷ್ಟ್ ಕಷ್ಟ ಪಡ್ತಾಳು. ಅಯ್ಯೋ ದೇವ್ರೆ. ಬಾವಾ ಈ ಬೇಜಾರ್ನಾಗೆ ಕುಡಿಲ್ಲ ಬಾವಾ ನಾನು ಒಸಿ. ರವಷ್ಟಿಲ್ಲ. ಇನ್ನೂ ಒಂದ್ ವಿಷಯ ಐತೆ ಬಾವಾ. ಇದಲ್ದಲ್ಲೇ ಇನ್ನೂ ಒಂದ್ ವಿಷಯ ಆಯ್ತಾ? ಅದೇನ್ ಹೇಳೋ ಕಡ್ಡ? ಅದನ್ನ ಹೇಳ್ಬಾರ್ದು ಬಾವಾ. ಪರವಾಗಿಲ್ಲ, ಹೇಳು ಜುಜ್ಜು. ಅದನ್ನ ನನ್ ಬಾಯಿಂದ ಹೇಳ್ಬಾರ್ದು ಬಾವಾ. ಬಾಯಲ್ಲಿ ಹೇಳ್ತಾರೆ, ಇದ್ಯಾತ್ರೆಯಲ್ಲಿ ಹೇಳ್ತಾರೆ. ಎಳದಿ ಮಾವನ್ ನಮ್ಮೂರ್ನಾಗೆ ಮೀನಾಕ್ಷಿ ಅಂತ ಒಬ್ಳು ಎವಳೆ ಗೊತ್ತಾ? ಯಾವ ಮೀನಾಕ್ಷಿ ಇದ್ಲಾ? ಅದೇ ನಾನ್ ಕೆಲ್ಸ ಮಾಡ್ತಿರೋ ಟೈಲರ್ ಅಂಗಡಿ ಪಕ್ಕದಲ್ಲಿ ಹೂ ಮಾಡ್ತಾಳಲ್ಲ, ಆ ಮೀನಾಕ್ಷಿ. ಈಗ ಆನಂದನ್ಗೆ ಎಲ್ಲ ಅವಳೇನೆ. ಅವಳ ಜೊತೆ ಆನಂದ ಆಡೋದೇನು, ಕುಣಿಯೋದೇನು, ಮಲ್ಗೋದೇನು. ಬಾವಾ ಬಾವಾ, ಈ ವಿಷಯ ಊರಲ್ಲೆಲ್ಲ ಗಬ್ಬುನಾಥ ಹೊಡಿತೈತೆ ಬಾವಾ. ನಮ್ಮ ಲಕ್ಷ್ಮಿ ರೂಮ್ ಒಳಗೆ ಮಲಗಿದ್ರೆ ಆ ಆನಂದ ಹೊರಗಡೆ ಮಲಗಿರ್ತಾನೆ. ಇದೆಲ್ಲ ಆ ಮುದ್ಕ ಮುದ್ಕಿರಿ ಮತ್ತು ನಮ್ಮ ಲಕ್ಷ್ಮಿನವರು ಸೊಸೆಯಾಗಿ ನೋಡ್ಕೊಂತ ಇಲ್ಲ. ಅವರು ಜೀತದ ಆಳಿನ ತರ ನೋಡ್ಕೊಂತವ್ರೆ ಬಾವಾ. ಏನಮ್ಮ ವಿದ್ಯಾಲಕ್ಷ್ಮಿ, ನೀನ್ ನೋಡಕ್ಕೊಬ್ಬ ಗಂಡು ಬಂದಿದ್ನಲ್ಲ, ಏನಂದ? ಇಲ್ಲ ಅಂದ. ಹೆಂಗಿಷ್ಟ ಆಯ್ತದೆ ನೀನ್ ಈ ಪಾಟಿ ಸೈದಿದ್ರೆ? ಏನಪ್ಪ ಊರ್ ಕಡೆ ಅಪರೂಪ ದರ್ಶನ, ಏನ್ ಸಮಾಚಾರ? ನಮ್ಮ ಅಕ್ಕನ ಮಗಳು ಲಕ್ಷ್ಮಿ ಒಂದ್ ವಾರದಿಂದ ನನ್ನ ನೆನ್ಪಲ್ಲಿ ಅವಳಂತೆ. ಅನ್ನ ಕುಡಿತಾ ಇಲ್ಲ, ನೀರ್ ತಿಂತಾ ಇಲ್ವಂತೆ. ಅದಕ್ಕೆ ಸುಮ್ನೆ ಒಂದ್ ಲುಕ್ ಕೊಟ್ಟಾಗಣ ಅಂತ ಬಂದೆ. ಅಕ್ಕನ ಮಗಳು ನೋಡಕ್ಕೆ ಅಂತ ಬಂದಿದ್ಯಲ್ಲ, ಮುಖದಲ್ಲಿ ಏನು ಇಲ್ಲ, ತಲೆಲೂ ಏನು ಇಲ್ಲ, ಕೈಯಾಗ ಏನಾರು ತಗೊಂಡು ಹೋಗ್ಬಾರ್ದಾ? ನಿಂಗೆ ಹೇಳುದು ಈ ಕೋತಿ ಮುಖ ಹೊತ್ಕೊಂಡು ಇಲ್ಲಿ ಬರ್ಬೇಡ ಅಂತ. ಅಲ್ಲಕ್ಕ, ಈ ಸಲ ನಮ್ಮನೇಲಿ ಪಡವಲ್ಕಾಯಿ ಬೆಳೆದಿತ್ತು. ಮೊದಲನೇ ಕಾಯಿ ಅಕ್ಕಂಗ್ ಕೊಟ್ಪ ಅಂತ ಅಮ್ಮ ಹೇಳಿದ್ಲು. ಈ ಪಡವಲ್ಕಾಯ? ಇದು ಸೌತೆಕಾಯಿ. ಸೌತೆಕಾಯಿ? ಅಯ್ಯೋ, ಯಾವ್ದೋ ಒಂದ್ ಕಾಯಿ ಇದ್ದು ತಿನ್ನೋತಾನೆ. ಕಳ್ಳನ್ ಮಗನೆ ಬಾಬಾ, ನಿನ್ ಯಾರೋ ಕರಿತಾವ್ರೆ. ಚಕ್ರದಲ್ಲಿ ಹೊಡ್ಬಿಡ್ತೀನಿ. ಯಾಕಡದಲ್ಲಿ ಹೊಡಿತಾರಂತ ಹೋಗು. ಹೇಳೋ ಕಳ್ಳನ್ ಮಗನೆ, ಇದು ನಿಮ್ಮನೇಲಿ ಬೆಳ್ ಕುಂಬಳಕಾಯ? ಏ ಮ್ಯಾನ್, ವಾಟ್ ಡು ಯು ಮೀನ್? ಹೊಲ್ಕೋ ನನ್ನ ಮಗನೆ. ಗುರುವೆ, ದೊಡ್ಡವ್ರ ಮುಂದೆ ಮಾನ ಕಳಿಬೇಡ. ಆಚೆ ಕಡೆ ಬಂದ ತಕ್ಷಣ ನಿನ್ ಕುಂಬಳಕಾಯಿ ಕಾಸು ಕೊಟ್ಬಿಡ್ತೀನಿ. ಏನಿಲ್ಲ, ಇವನು ನಾನು ಚೆಡ್ಡಿ ದೋಸ್ತು ಅಲ್ವೇನೋ? ಅಂದ್ರೆ ಇದು ನಿಮ್ಮನೆ ಕುಂಬಳಕಾಯ? ಹೌದು ಬುದ್ಧಿ.
ಹಂಗಾರ್ ಕೇಳಿ ವಾದ್ಯ ವಾರ ಒಂದ್ ಕರಿ ಮುಂಜೆ ಹಿಡ್ಕೊಂಡ್ ಕೊಟ್ಟಲ್ಲ ಅದ್ ಯಾರ್ದು ಅಂತವ ಕರಿ ಮುಂಜಾನ ನಂದೇ ಬುದ್ಧಿ ಹಂಗಾರೆ ಕಳ್ಳ ಕೆಳಿಕೊಂಡು ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮೆಗೆ ರಾತ್ರಿ ಪುರ ನಿದ್ದೆ ಇಲ್ಲ ಕಣ್ಣಿಗೆ ಹೇಳ ಮ್ಯಾಕೆ ಆ ತ್ವಾಟಕ್ಕೆ ಪೊಲೀಸರು ನುಗ್ತವೆ ಬೇಲಿ ಹಾಕ್ಲಾ ಅಂದ್ರೆ ಇಲ್ಲಿ ಬಂದು ಕೂತ್ಕೊಂಡು ಸಂಗೀತ ಬರ್ತಿದ್ಯಾ ಸಂಗೀತವಾ ಹೋಗ್ ಬಾಬು ಆ ತೋಟಕ್ ಬೇಲಿ ಹಾಕೋನ್ನ ಬದ್ಲು ನೀನ್ ಲಕ್ಷ್ಮಿಗೆ ಬೇಲಿ ಆಗಿರು ಅಂದಿದ್ರೆ ಇಷ್ಟೊತ್ತಿಗೆ ನಿನ್ ಮಾನನೆಲ್ಲ ಉಳ್ದಿರೋದು ನನ್ ಮಾನಕ್ಕೆ ಏನಾಗೈತ್ಲ ಅಂತದು ಏನಾಗೈತಾ ದಿನ ಆನಂದ ಬಂದು ಹೋಗಿ ಲಕ್ಷ್ಮಿ ಜೊತೆ ಮರ ಸುತ್ಕೊಂಡು ಚಕ್ಕಂದ ಇರ್ತಾವನೆ ಗೊತ್ತಾ ಹೇಳ್ತಾರ ಮತ್ ನಿಜನೇನ್ ಲಕ್ಷ್ಮೀಜ ಹೂ ಬಾವಾ ಈ ವಿಷಯ ಹಿಂಗೆ ಬಿಟ್ರೆ ಲಕ್ಷ್ಮಿ ಬಸ್ರಿ ಆಯ್ತಾಳೆ ಗಂಡನ ಮನೆ ಬಿಟ್ಟು ತವ್ರ ಮನೆಗ್ ಬಂದ್ಮೇಲೆ ಎಲ್ರು ನಿನ್ ಮಗಳಿಗೆ ಹೊಟ್ಟೆ ಹೆಂಗ್ ಬತ್ತು ಅಂತ ಕೇಳಿದ್ರೆ ಆಗ್ಲೂ ಬೇಲಿ ಹಾಕಿರ್ಲಿಲ್ಲ ಅಂತ್ಯಾ ನಾಳೆ ಆ ಮಗು ಬೆಳೆದ್ ದೊಡ್ಡದಾದ್ಮೇಲೆ ಇವ್ರಮ್ಮ ಕಲಿಯುಗದ ದ್ರೌಪದಿ ಅಂತ ಊರಿನ ಜನ ಎಲ್ಲ ಕರೆಯೋದನ್ನ ಕೇಳಿಸ್ಕೊಂಡು ನೆಮ್ಮದಿಯಾಗಿ ಬದುಕಿರಕಾಯ್ತದ ಇಷ್ಟೆಲ್ಲ ಆದ್ಮೇಲೂ ರೋಷ ಆಕ್ರೋಶ ಇರೋ ಯಾವ ಗಂಡಸ್ತಾನೆ ಸುಮ್ನಿರ್ತಾನೆ ನೀನು ನಿಜವಾದ ಗಂಡಸೇ ಆಗಿದ್ರೆ ಏನ್ ಬಗದಲ್ಲ ಉತ್ತರನ್ ಪೌರುಷ ತೋರಿಸ್ತ್ಯಾ ನಿನಗ್ ನಿಜವಾಗ್ಲೂ ರೋಷ ಇದ್ರೆ ನಿನ್ನ ಮಗಳಿಗೆ ಬೇಲಿ ಹಾಕು ಇಲ್ಲ ಅಂದ್ರೆ ನಿನ್ನ ಅಳಿಯನ್ ಬಲಿ ಹಾಕ್ಬಿಡು ಆಗಲ್ಲ ಅಂದ್ರೆ ಹೇಳ್ಬಿಡು ನಮ್ಮ ಅಕ್ಕನ್ಗೆ ಹೇಳಿ 1-2 ಡಜನ್ ಬಳೆ ಕೊಡಿಸ್ತೀನಿ ನಿನ್ನ ಮೀಸೆ ಇಲ್ದಿರೋ ಮಕ್ಕಕ್ಕೆ ಅದನ್ನು ತೊಟ್ಕೊಂಡ್ಬಿಟ್ರೆ ಬಹಳ ಚೆನ್ನಾಗಿ ಕಾಣಿಸ್ತೀಯ ಏನ್ ಬಗದಲ್ಲ ಬೇವಸ್ಸಿ ನನ್ನೇ ಸಂಘ ಅಂತೀಯೋ ಕೇಳೋನು ಜುಜ್ಜ ನನ್ನ ಮಗನೇ ನಾಳಿಕ ಅವನ್ ಬರ್ಲಿ ಅವನ್ ಕೈ ಕಾಲ್ ನಾನು ಮುರಿಸ್ಲಿಲ್ಲ ನನ್ನ ಹೆಸರು ಬೆಟ್ಟಪ್ಪನೇ ಅಲ್ಲ ಕೆಪ್ತಿ ಬಡಿಕ